ನೀವಲ್ಲಿ ನೋಡ್ತಾ ಇರೋ ಅಂತ ಕಲ್ಲು, ಒಂದೊಂದು ಕಲ್ಲು 300 ಟನ್ನು. 10,000 ವರ್ಷಗಳ ಹಿಂದೆ ಒಂದೊಂದು ಕಲ್ಲನ್ನ ತಗೊಂಬರೋ ಅಷ್ಟೊತ್ತಿಗೂ ಆಕಾಶ ಭೂಮಿ ಒಂದಾಗ್ಬಿಡ್ತದೆ. ಇವತ್ತಿಗೂ ಕಷ್ಟ ಇಷ್ಟೊಂದು ವೆಯ್ಟ್ ಇರೋ ಅಂತ ಕಲ್ಲು ತಗೊಂಬಂದು ಈ ತುದಿಲ್ ನಿಲ್ಸಕ್ಕೆ. ಇವತ್ತಿಂದ 10,000 ವರ್ಷಗಳ ಹಿಂದೆ ಆ ಟೈಮಲ್ಲಿ ಕಟ್ಟಿರೋ ಅಂತ ಈ ಬೃಹತ್ತಾದ ಮಾನ್ಯುಮೆಂಟ್ ನ ನೋಡ್ತಾ ಇದ್ದೀರಾ ನೀವೀಗ. ನಮ್ಮ ದೇಶ ಭಾರತ ಮತ್ತೆ ಈ ಲೆಬಿನಾನ್ ಅಲ್ಲಿ ಇರುವಂತ ರೋಮನ್ರು ಕಟ್ಟಿರೋ ಅಂತ ಮಾನ್ಯುಮೆಂಟ್ಗೂ ಒಂಥರ ಅಜಗಜಾಂತರ ನಂಟು. ಏನಪ್ಪ ಆ ನಂಟು? ಬನ್ನಿ ರೋಮನ್ರು ಕಟ್ಟಿರೋ ಅಂತ ಈ ಟೆಂಪಲ್ಗೆ. ಆ ಕೊಳೆತ ದ್ರಾಕ್ಷಿಯ ರಸ ಕುಡಿದ್ಬಿಟ್ಟು ತಲೆ ಎಲ್ಲ ಗಿರ ಅಂತ ತಿರುಗ್ತಾ ಐತೆ. ಇರ್ಲಿ ಪರವಾಗಿಲ್ಲ. ದೇವರು, ನೀವು ನೋಡ್ತಾ ಇದ್ದೀರಾ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟು. 10,000 ವರ್ಷಗಳ ಹಿಂದೆ ಇದನ್ನ ಯಾರು ಕಟ್ಟಿದ್ರು ಅಂತ ಎಕ್ಸಾಕ್ಟ್ ಆಗಿ ಪ್ರೂಫ್ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ನಮಗೆ ಇಲ್ಲಿ ಕಾಣಸಿಗುವಂಥ ಈ ಪ್ರೂಫ್ಗಳ ಪ್ರಕಾರ ಒಂದಷ್ಟು ಥಿಯರಿಗಳಿವೆ. ಆ ಥಿಯರಿಗಳ ಪ್ರಕಾರ ಇದನ್ನ ರೋಮನ್ಸ್ರು ಕಟ್ಟಿದ್ರು. ಆದ್ರೆ ಇದಕ್ಕೆ ಭಾರತದ ನಂಟು ಹೆಂಗೆ ಅಂತ ನೀವು ಕೇಳ್ಬೋದು. ರೋಮನ್ರು ಕಟ್ಟಿದ್ರು ಸಹ ಆ ಶಿಲ್ಪ ಕಲಾಕಾರಿಗಳು ಅವರು ಸ್ಲೇವ್ ಆಗಿ ಉಪಯೋಗಿಸ್ಕೊಂಡಿದ್ರಲ್ಲ, ಅವರೆಲ್ಲ ಭಾರತದ ಮೂಲದವರು ಅಂತ ತಿಳಿದು ಬರುತ್ತೆ. ಅದಕ್ಕೆ ಪ್ರೂಫ್ ಏನಪ್ಪ ಅಂತ ಕೇಳಿದ್ರೆ ಅಲ್ಲಿ ನೋಡಿ. ಈ ಡಿಸೈನ್ಸ್ನೆಲ್ಲ ನೋಡ್ತಾ ಇದ್ರೆ ಇದರಲ್ಲಿ ಭಾರತೀಯರ ಕೈಚಳಕ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಗೊತ್ತಿಲ್ಲ. ಆದರೆ ಇದೆಲ್ಲದಕ್ಕಿಂತ ಅತಿ ದೊಡ್ಡ ಪ್ರೂಫು ಇಲ್ಲಿ ನೋಡಿ. ಕಮಲದ ಹೂವು ಕಲ್ಲದ ಮೇಲೆ ಇರೋದು ಸಿಕ್ಕಾಪಟ್ಟೆ ಆಶ್ಚರ್ಯ ಹುಟ್ಟಿಸುತ್ತೆ. ಯಾಕಂದರೆ ನಾವಿರೋದು ಮಿಡಲ್ ಈಸ್ಟು, ಬರಡು ಭೂಮಿ. ಈ ಬರಡು ಭೂಮಿಲಿ ಅರಬ್ರು ತಮ್ಮ ಕನಸಲ್ಲೂ ಸಹ ಕಮಲದ ಹೂವನ್ನ ನೋಡೋಕ್ಕಾಗೋದೇ ಇಲ್ಲ. ಮಿಡಲ್ ಈಸ್ಟಲ್ಲಿ ಕಮಲದ ಹೂವು ಎಲ್ಲಿ ಬರಬೇಕು ಅಲ್ವಾ? ಭಾರತೀಯ ಶಿಲ್ಪಕಲಾಕಾರಿಗಳು ತಮ್ಮ ಪ್ರಾರಂಭಿಕ ಹಂತದಲ್ಲಿ ಶಿಲ್ಪಕಲೆನ ಕಲ್ತ್ಕೊಳ್ಳೋವಾಗ ಕಮಲದ ಹೂವು ಕೆತ್ತನೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಇದು ಈಸಿ. ದೇವರು, ಇಡೀ ಪ್ರಪಂಚದ ಮೊಟ್ಟ ಮೊದಲ ನೈಟ್ ಕ್ಲಬ್ ಯಾವುದು ಅಂತ ನೀವು ಕೇಳಿದ್ರೆ ಅದು ಇದೇ. ದೇವರು ರೋಮನ್ರ ಕಾಲದಲ್ಲಿ ಲೇಡೀಸು ಅಲ್ಲಿ ಡ್ಯಾನ್ಸ್ ಆಡ್ತಾ ಇದ್ರು. ಇಲ್ಲೆಲ್ಲ ಗೆಸ್ಟ್ಗಳು ಕುತ್ಕೊಂಡು ಆ ಕೊಳತಂಥ ದ್ರಾಕ್ಷಿ ರಸನ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ನೀವು ಅವಾಗ್ಲಿಂದ ಇಲ್ಲಿವರೆಗೂ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಟೆಂಪಲ್ಲು ಗುರು. ರೋಮನ್ನರ ಆರಾಧ್ಯ ದೈವ ಸೂರ್ಯ ದೇವನನ್ನ ಪೂಜೆ ಮಾಡೋಕ್ಕೆ ಈ ದೇವಸ್ಥಾನ ಎಲ್ಲ ಕಟ್ಟಿದ್ರು. ಇದು ದೇವಸ್ಥಾನನೇ, ಯಾಕಂದರೆ ನಾವು ಇನ್ನು ಟೆಂಪಲ್ ಕಾಂಪ್ಲೆಕ್ಸ್ ಒಳಗಡೆನೇ ಇದ್ದೀವಿ. ನಮ್ಮ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮಡಿ ಮೈಲಿಗೆ ಎಲ್ಲ ನೋಡ್ತಾರೆ. ಆದರೆ ಇಲ್ಲಿ ದೇವಸ್ಥಾನದ ಒಳಗಡೆನೇ ಕ್ಲಬ್ಬು. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅವೆಲ್ಲ ಏನು ಹೇಳೋಕ್ಕಾಗಲ್ಲ. ಬರೀ ಕಲ್ಚರಲ್ ಡಿಫ್ರೆನ್ಸು ಅಷ್ಟೇ. ದೇವರು, ನೀವಲ್ಲಿ ನೋಡ್ತಾ ಇರೋ ಅಂತ ಕಲ್ಲು, ಒಂದೊಂದು ಕಲ್ಲು 300 ಟನ್ನು. 10,000 ವರ್ಷಗಳ ಹಿಂದೆ ಒಂದೊಂದು ಕಲ್ಲನ್ನ ತಗೊಂಬರೋ ಅಷ್ಟೊತ್ತಿಗೂ ಆಕಾಶ ಭೂಮಿ ಒಂದಾಗ್ಬಿಡ್ತದೆ. ಇವತ್ತಿಗೂ ಕಷ್ಟ ಇಷ್ಟೊಂದು ವೆಯ್ಟ್ ಇರೋ ಅಂತ ಕಲ್ಲು ತಗೊಂಬಂದು ಈ ತುದಿಲ್ ನಿಲ್ಸಕ್ಕೆ. ಓಕೆ ದೇವರು, ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಅಪ್ಪಿ ತಪ್ಪಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಏನಾದರೂ ಸ್ಪೆಷಲ್ ಆಗಿರೋ ವಿಡಿಯೋ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ಇಡೀ ಮಿಡಲ್ ಈಸ್ಟಲ್ಲಿ ಡೆಸರ್ಟ್ ಇಲ್ಲದೆ ಇರುವಂಥ ಏಕೈಕ ದೇಶ ಲೆಬಿನಾನ್. ಟೇಕ್ ಕೇರ್.